ನಮ್ಮ ವೇದಿಕೆಯಲ್ಲಾಗಂತ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಬ್ಯಾಂಕ್ ಲೀಡ್ ಬ್ಯಾಂಕ್ ಶ್ರೀಯುತ ಎಸ್ ಮಹೋದಯ ಜೋಶಿ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಆಮೇಲೆ ಅದೇ ರೀತಿ ನಮ್ಮ ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ ಆಗಿರುವಂತ ಪ್ರದೀಪ್ ಸರ್ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿರುವಂತ ಸ್ಕೀಮ್ ಅಲ್ಲಿ ಅವರಿಗೆ ಅಮೌಂಟ್ ಬಂದಿದೆ, ಫಲಾನುಭವಿ ರತ್ನಮ್ಮ ಮಗಳು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಆಮೇಲೆ ನಮ್ಮ ಬ್ಯಾಂಕಿನ ಪಾಪಣ್ಣ ಸರ್ ಅವರಿಗೆ, ಆಮೇಲೆ ಗಣೇಶ್ ಸರ್ ಅವರಿಗೆ, ಇಲ್ಲಿ ಇರುವಂತ ಎಲ್ಲಾ ಸ್ಟಾಫ್ ಸ್ವಾಗತ. ಏನಂದ್ರೆ ಇವತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಮ್ಮ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ವತಿಯಿಂದ ಸುಮಾರು ಒಂದು ವರ್ಷದಿಂದ ನಾವು ಕ್ಯಾಂಪಿಂಗ್ ಮಾಡ್ತಾ ಇದ್ದೀವಿ. ಏನು ಗ್ರಾಮೀಣ ಪ್ರದೇಶದಲ್ಲಿ ಆಮೇಲೆ ಟೌನ್ ಅಲ್ಲಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಂದ 2 ಪಾಲಿಸಿ ಇದೆ. ಆದ್ರೆ ಇನ್ನ ಆ ಪಾಲಿಸಿ ಬಗ್ಗೆ ಯಾರು ಇನ್ನೂ ಅರಿವು ಬಂದಿಲ್ಲ. ನಮ್ಮ ಕೋಲಾರಲ್ಲಿ ಬರೀ 15% ಮಾತ್ರ ಎನ್ರೋಲ್ಮೆಂಟ್ ಆಗಿದೆ. ಪ್ರತಿಯೊಬ್ರು LIC ಪಾಲಿಸಿ ತಗೊಳೋದಕ್ಕೆ ಆಗೋದಿಲ್ಲ. ಆದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಅವರು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನಾ ಮತ್ತೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ 2 ಪಾಲಿಸಿ ಮಾಡಿಸಿದ್ದಾರೆ. ಆ ಪಾಲಿಸಿಯಲ್ಲಿ ಆಲ್ರೆಡಿ ಇವ್ರ ತಮ್ಮ ಕಟ್ಟಿದ್ರು. ಅವರು ಇತ್ತೀಚೆಗೆ 3 ತಿಂಗಳಿಂದ ಆಕಸ್ಮಿಕವಾಗಿ ಬೈಕಲ್ಲಿ ಹೋಗ್ತಾ ಇದ್ರೆ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ರು. ಈಗ ಅವರಿಗೆ 2 ಅಪ್ಲೈ ಮಾಡಿದ್ದಾರೆ. ಅದರಲ್ಲಿ ಒಂದು ಅಮೌಂಟ್ ಬಂದಿದೆ, ಬರೀ 2 ಕಂತು ಕಟ್ಟಿದ್ರು, ಇನ್ನೊಂದು ಅಮೌಂಟ್ ಪ್ರೊಸೆಸ್ ಅಲ್ಲಿ ಇದೆ, ಅದು ಬರುತ್ತೆ. ಇವತ್ತು ಇಲ್ಲಿ ನಾವು ಅವ್ರನ್ನ ಕರೆದು ಯಾಕಂದ್ರೆ ಮಾಡ್ತಾ ಇರೋದಂದ್ರೆ ಜನಗಳಿಗೆ ಅವೇರ್ನೆಸ್ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಕೋಲಾರಿಂದ ನಮ್ಮ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಇಂದ ಬಂದ್ಬಿಟ್ಟು ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಎಲ್ಲ ನಾವು ಆಲ್ರೆಡಿ ಕ್ರಿಯೇಟ್ ಮಾಡ್ತಾ ಇದೀವಿ. ಅದೇ ಈಗ ಕ್ಲೈಮ್ ಬಂದಿದೆ ಅಂದ್ರೆ ಸಣ್ಣ ಅಮೌಂಟ್ ಇಲ್ಲ, 436 ರೂಪಾಯಿ. ಅದ್ರ ಬಗ್ಗೆ ನಮ್ಮ ಸಾರ್ ಅವ್ರು ಹೇಳ್ತಾರೆ ಇದನ್ನ ಉದ್ದೇಶಿಸಿ. ದಯವಿಟ್ಟು ಕೇಳಿಸ್ಕೊಂಡು ಯಾರು ಎನ್ರೋಲ್ಮೆಂಟ್ ಮಾಡ್ಕೊಂಡು ಎಲ್ಲರೂ ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಡೆಮೋ ತೋರಿಸಿದ್ರೇನೆ ನೀವು ಮಾಡಿಸ್ಕೋದಿಲ್ಲ ಅಂದ್ರೆ ನಮ್ಗೆ ಬೇಡ ಅಂತ ಸುಮಾರು ಜನ ಬಂದು ಕ್ಯಾನ್ಸಲ್ ಮಾಡಿಸ್ಕೊಂತ ಇದ್ದಾರೆ. ಇದನ್ನ ಉದ್ದೇಶಿಸಿ ಇನ್ನ ಚೆನ್ನಾಗಿ ನಮ್ಮ LDM ಸರ್ ಅವ್ರು ಮಾತಾಡ್ತಾರೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನಾ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನಾ ಕಡಿಮೆ ಮೊತ್ತದ ಪ್ರೀಮಿಯಂಗಳಲ್ಲಿ ಗೌರ್ಮೆಂಟ್ ಅವರು ಕೊಡ್ತಾ ಇದ್ದಾರೆ. ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಅರಿವು ಇಲ್ಲ. ನಾನು ಸುಮಾರು ಕಡೆ ಕ್ಯಾಂಪ್ಗಳು ಹೋದಾಗ ಹೇಳ್ತೀನಿ ಮಾಡಿಸ್ಕೊಳ್ಳಿ ಅಂತ. ಕೇವಲ 20 ರೂಪಾಯಿ ವರ್ಷಕ್ಕೆ ಕಟ್ಟಿದರೆ 2 ಲಕ್ಷದ ಇನ್ಶೂರೆನ್ಸ್ ಇರುತ್ತೆ. ಈಗ ಯಾರು ನಾವು ಇಷ್ಟಪಡಲ್ಲ ಸಾಯಕ್ಕೆ, ಅಥವಾ ಯಾರು ಸಾಯೋದು ಬೇಡ, ಬಟ್ ಅನಿವಾರ್ಯ ಘಟನೆಗಳು ಆದಾಗ ಈಗ ನೋಡಿ, ಇವರ ಅಣ್ಣ ತೀರ್ಕೊಂಡಿದ್ದಾರೆ, ವಾಪಸ್ ಬರಲ್ಲ ಆಗೋದಿದೆ, ಬಟ್ ಫ್ಯಾಮಿಲಿಗೆ ಒಂದೇನೋ ಅನುಕೂಲ ಆಗುತ್ತೆ. ಸೊ ನಮ್ಮ ನಂಬ್ಕೊಂಡಂಥ ಫ್ಯಾಮಿಲಿಗೆ 2 ಲಕ್ಷ 4 ಲಕ್ಷ ದುಡ್ಡು ಸಿಕ್ಕರೆ ಅವ್ರ ಫ್ಯಾಮಿಲಿ ನಡೆಯುತ್ತೆ. ಅದಕ್ಕೋಸ್ಕರ ನಾವು ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಎಲ್ಲರೂ ಪ್ರಧಾನಮಂತ್ರಿ ಯೋಜನೆಗಳ ಸುರಕ್ಷಾ ಯೋಜನೆಗಳಿದೆ, ಅದನ್ನು ಮಾಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಅಷ್ಟೇ. ಯಾಕಂದರೆ ಇದರಿಂದ ಯಾರಿಗೂ ಅನುಕೂಲ ಆಗೋದಿಲ್ಲ, ಬಟ್ ಫ್ಯಾಮಿಲಿಗೆ ಅನುಕೂಲ ಆಗುತ್ತೆ. ಈಗ ಸುಮಾರು ಜನ ಕೇಳಿದ್ರೆ 430 ರೂಪಾಯಿ ಕಟ್ಟಿದ್ರೆ ನಂಗೆ ಏನು ಬರುತ್ತೆ ಅಂತ. ನಮಗೇನು ಬರೋದು ಬೇಡ, ದುಡ್ಡು ಹೋಗ್ಲಿದು 430 ರೂಪಾಯಿ ವರ್ಷಕ್ಕೆ ನಂದಲ್ಲ ಅಂತ ಕಟ್ಬಿಡಿ. ಬಟ್ ಅಕಸ್ಮಾತ್ ತೊಂದರೆ ಆದಾಗ ಖಂಡಿತ ಅದು ನಿಮ್ಮ ಫ್ಯಾಮಿಲಿಗೆ ಒಂದು ಹೆಲ್ಪ್ ಆಗುತ್ತೆ. 430 ರೂಪಾಯಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ ವರ್ಷಕ್ಕೆ 20 ರೂಪಾಯಿ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯಲ್ಲಿ ವರ್ಷಕ್ಕೆ 430 ರೂಪಾಯಿ, ಟೋಟಲ್ 456 ರೂಪಾಯಿ ನೀವು ಪ್ರೀಮಿಯಂ ಕಟ್ಟಿದರೆ 2 ಲಕ್ಷ ಪ್ಲಸ್ 2 ಲಕ್ಷ 4 ಲಕ್ಷದ ಇನ್ಶೂರೆನ್ಸ್ ಇರುತ್ತೆ. ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಲ್ಲಿ ಆಕ್ಸಿಡೆಂಟ್ಗೆ ಇರುತ್ತೆ, ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಜೀವನ್ ಜ್ಯೋತಿ ವಿಮಾ ಯೋಜನೆಯಲ್ಲಿ ಜನರಲ್ ಡೆತ್ಗೆ ಇರುತ್ತೆ. ಎಲ್ಲೂ ಮೆಡಿಕಲ್ ಟೆಸ್ಟಿಂಗ್ ಇರಲ್ಲ, ಏನಿರಲ್ಲ. ಸುಮ್ಮನೆ ನೀವು ನಿಮ್ಮ ಬ್ಯಾಂಕ್ ಖಾತೆ ಇರಬೇಕು, ನೀವು ದುಡ್ಡು ಕಟ್ಟಿದರೆ ಪ್ರೀಮಿಯಂ ಆಗುತ್ತೆ. ಮಧ್ಯೆ ಸಲ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ನೆಕ್ಸ್ಟ್ ಮುಂದಿನ ವರ್ಷದಿಂದ ಆಟೋಮೆಟಿಕ್ ಆಗಿ ಅಕೌಂಟಿಂದ ಕಟ್ಟಾಗಿ ಹೋಗ್ತಾ ಇರುತ್ತೆ ನಿಮಗೆ 50 ವರ್ಷ ಮತ್ತು 70 ವರ್ಷ ಆಗುವವರೆಗೂ. ದಯವಿಟ್ಟು ಎಲ್ಲರೂ ಇದನ್ನು ಮಾಡಿಸ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿ. ಏನು ವರ್ಷಕ್ಕೆ 20 ರೂಪಾಯಿ ದುಡ್ಡು ಮಾತಲ್ಲ, ಈ ಬಾಟ್ಲಿಗೆ 20 ರೂಪಾಯಿ ಖರ್ಚು ಮಾಡಿಬಿಡ್ತೀರಾ ಅಲ್ವಾ? ಒಂದ್ಸಲ ನೀವು ಬೆಂಗಳೂರು ಹೋದರೆ 500 ರೂಪಾಯಿ 1000 ರೂಪಾಯಿ ಖರ್ಚು ಮಾಡ್ತೀರಾ. ಸೊ ಈ ಮೊಬೈಲ್ ಯೂಸ್ ಮಾಡ್ತೀರಾ ಎಲ್ಲರೂ. 1 ವರ್ಷ 2 ವರ್ಷ ಬರುವಂಥ ಮೊಬೈಲಿಗೆ ಕೂಡ ನೀವು 500 ರೂಪಾಯಿ ಸ್ಕ್ರೀನ್ ಗಾರ್ಡ್ ಹಾಕಿಸ್ತೀರಾ ಅಲ್ವಾ? ನಮ್ಮ ಜೀವನ ಅದಕ್ಕಿಂತ ದೊಡ್ಡದಲ್ವಾ? ಅದಕ್ಕೋಸ್ಕರ ನಮ್ಮ ಜೀವನದ ಸೇಫ್ಟಿ ಕೂಡ ಅಷ್ಟೇ ಇಂಪಾರ್ಟೆಂಟು. ಪ್ಲಸ್ ನಮ್ಮನ್ನು ನಂಬ್ಕೊಂಡಿರೋಂಥ ಫ್ಯಾಮಿಲಿಗೆ ನಾವೇನಾದರೂ ಒಂದು ಸಪೋರ್ಟ್ ಕೊಡಬೇಕು, ಅದು ನಮ್ಮ ಕರ್ತವ್ಯ ಕೂಡ. ಅದಕ್ಕೋಸ್ಕರ ದಯವಿಟ್ಟು ಈ ಸ್ಕೀಮ್ಗಳನ್ನ ಮಾಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ನಾನು ಈ ಮೂಲಕ ಇಷ್ಟಪಡ್ತೀನಿ. ಇವ್ರು ಮೇಡಮ್ ಅವರಿಗೆ ನಾವು ಚೆಕ್ ಕೊಡ್ತಾ ಇದ್ದೀವಿ. ಇದು ಏನೋ ಕಷ್ಟದ ಸಮಯ ಅವರಿಗೆ, ಬಟ್ ಅವ್ರ ಮುಖಾಂತರ ನಾವು ಜನಕ್ಕೆ ಹೇಳೋದೇನೆಂದರೆ ಖಂಡಿತ ನಿಮ್ಮ ತೊಂದರೆಗೆ ದೇಶದ ನೆರವಿರುತ್ತೆ, ಇನ್ಶೂರೆನ್ಸ್ ಅಮೌಂಟು ನಿಮಗೆ ಬರುತ್ತೆ ಅಂತ ಹೇಳೋಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಪ್ಯಾಂಪ್ಲೆಟನ್ನು ಇಲ್ಲಿ ಇಟ್ಟು ಹೋಗ್ತೀನಿ ನಾನು, ಹೊರಗಡೆ ATM ಹಾಕಿಸ್ತೀನಿ, ಪ್ಲಸ್ ಬ್ರಾಂಚಲ್ಲೂ ಡಿಸ್ಪ್ಲೇ ಮಾಡಿಸ್ತೀನಿ. ನಿಮ್ಮ ಯಾರಾದರೂ ಫ್ಯಾಮಿಲಿ ಮೆಂಬರ್ಸು ಬ್ಯಾಂಕಲ್ಲಿ ದುಡ್ಡಿಟ್ಟು 10 ವರ್ಷ ಆಗೋಗಿದೆ, ಬಟ್ ಬ್ಯಾಂಕಿಗೆ ಬಂದಿಲ್ಲ ಅಥವಾ ಅವ್ರಿಗೆ ಗೊತ್ತಿಲ್ಲ, ಆ ದುಡ್ಡು ಬ್ಯಾಂಕಲ್ಲಿದೆ, ಆ ದುಡ್ಡನ್ನು ನೀವು ವಾಪಸ್ ತೊಗೋಬೋದು. ಆ ಥರದ್ದು 10 ವರ್ಷದ ಮೇಲ್ಪಟ್ಟಂಥ ದುಡ್ಡನ್ನು ಬ್ಯಾಂಕ್ನವರು RBI ಕಳಿಸ್ಬಿಡ್ತಾರೆ. ಅದಕ್ಕೆ ಡೆಫ್ ಅಕೌಂಟ್ ಅಂತ ಹೇಳ್ತಾರೆ. ಆ ಅಮೌಂಟನ್ನು ನೀವು ನಿಮ್ಮ ಯಾರೋ ನಿಮ್ಮ ತಂದೆ ತಾಯಿನೋ ಅಣ್ಣನ ತಮ್ಮನೋ ಯಾರೋ ಇಟ್ಟಿದ್ದಾರೆ ಅಥವಾ ಅವರು ವಾರಸದಾರಿದ್ದರೆ
ಅಥವಾ ನಿಮ್ಮ ಅಜ್ಜ ಅಜ್ಜಿನ ಇಟ್ಟಿದ್ರೆ ಅದನ್ನ ನೀವು ಬ್ಯಾಂಕಿನ ಪಾಸ್ಬುಕ್ ಅಂತ ತೊಗೊಂಡ್ಬಂದ್ಬಿಟ್ಟು ಬ್ಯಾಂಕಲ್ಲಿ ಕೊಟ್ಟು ಆ ದುಡ್ಡನ್ನ ನೀವು ಗೌರ್ಮೆಂಟಿಂದ ವಾಪಸ್ ತಗೋಬಹುದು. ಆ ಥರದ್ದು ಸುಮಾರು ಒಂದು 75,000 ಕೋಟಿ ದುಡ್ಡು ಬ್ಯಾಂಕಲ್ಲಿದೆ, ಅಂದರೆ ಗೌರ್ಮೆಂಟಲ್ಲಿದೆ, RBI ಇದೆ. ಅದನ್ನು ಕೂಡ ನೀವು ವಾಪಸ್ ತಗೋಬಹುದು. ಯಾವ ಥರ ತಗೋಬೇಕು ಅನ್ನೋದನ್ನ ಹಿಂದ್ಗಡೆ ಎಲ್ಲ ನಾನು ಡೀಟೇಲ್ ಆಗಿ ಕನ್ನಡದಲ್ಲಿ ಬರೆದಿದ್ದೀನಿ. ಇದನ್ನ ಎಲ್ಲ ಬ್ರಾಂಚ್ಗಳಲ್ಲಿ ಡಿಸ್ಪ್ಲೇ ಮಾಡಕ್ಕೆ ಹೇಳಿದ್ದೀನಿ. ಜೊತೆಗೆ ನ್ಯೂಸ್ ಪೇಪರ್ಗಳಲ್ಲಿ ಕೂಡ ಇದನ್ನ ಒಳಗಡೆ ಪ್ಯಾಂಪ್ಲೆಟ್ ಹಾಕ್ಬಿಟ್ಟು ಹಂಚಕ್ಕೆ ಹೇಳಿದ್ದೀನಿ, ಮನೆಗೂ ವಿಷಯ ಗೊತ್ತಾಗಲಿ ಅಂತ. ದಯವಿಟ್ಟು ಇದನ್ನು ಕೂಡ ನೀವು ಸದುಪಯೋಗ ಮಾಡ್ಕೋಬೇಕಂತ ಹೇಳ್ತೀನಿ, ಇಷ್ಟಪಡ್ತೀನಿ. ಥ್ಯಾಂಕ್ ಯು. లీడ్ డిస్ట్రిక్ట్ మేనేజర్ మహాదేవ్ సార్కి అండ్ అంబికా మేడం గారికి, స్టాఫ్కి అందరికీ నమస్కారం. గవర్నమెంట్ ఆఫ్ ఇండియా తరపు నుంచి ప్రధానమంత్రి జీవన్ జ్యోతి బీమా యోజన, ప్రధానమంత్రి సురక్ష బీమా యోజన, ఈ 2 స్కీమ్లు ఇన్సూరెన్స్ నిమిత్తమై గవర్నమెంట్ ఇస్తుంది. ఆ మంచి స్కీమ్లు, చాలా మంచి స్కీమ్లు. చాలా తక్కువ అమౌంట్ తోటి 2 లక్షలు ఇన్సూరెన్స్ ఉంటుంది. నార్మల్ డెత్ అయితే 2 lakhs అవుతుంది, యాక్సిడెంటల్ డెత్ అయితే 4 lakhs ఉంటుంది. జీవన్ జ్యోతి బీమా కింద సంవత్సరానికి 436 రూపాయలు, సురక్ష బీమా యోజన నెలకు 20 రూపాయలు, సంవత్సరానికి 20 రూపాయలు కట్టుకుంటే సరిపోతుంది. అండ్ సురక్ష బీమా యోజనలో ఇంకోటి ఏంటంటే, ఒకవేళ ఏమైనా యాక్సిడెంట్ అయ్యి ఏమైనా హ్యాండ్ ఒక సైడ్ ఏమైనా పార్షియల్ డిజేబుల్ ఉంటాయంటైనా కానీ మీకు 1 lakh వరకు మళ్ళీ దాంట్లో కూడా ఇన్సూరెన్స్ వస్తుంది. లైక్ ఏమైనా చేయి కానీ పడిపోయినా కానీ అట్లాగానే ఉంటుంది. సో ఈ స్కీమ్లు అనేది చాలా తక్కువ ఖర్చుతోటి మనకు ఏమైనా ఇబ్బంది కలిగినప్పుడు సహాయానికి అమౌంట్ అవసరమైనప్పుడు ఉపయోగపడుతుంది. సో మా విజ్ఞప్తి ఏమిటంటే, అందరూ ఏమంటారు, ఈ స్కీమ్లు అనేది కంపల్సరీగా చేయించుకోండి. అకౌంట్ ఓపెన్ ఉన్న వాళ్ళు అందరూ కంపల్సరీ ఈ స్కీములు చేయించుకోండి. అది ఫ్యూచర్లో ఈ చిన్న అమౌంట్ మనం ఏమంటారు దేనికో టీకో లేకుంటే బస్ జర్నీకో పెట్టే ఖర్చుతోటి మనకు ఏదైనా కష్టకాలంలో ఉపయోగపడుతుంది. అది మా విజ్ఞప్తి. మీరు అందరూ కంపల్సరీ స్కీములు చేయించుకోండి. అలాగే అటల్ పెన్షన్ ఏదైనా స్కీమ్ కానీ, అటల్ పెన్షన్ ఏదైనా స్కీమ్ 60 ఏళ్ళ తర్వాత మనకు పెన్షన్ లాగా అమౌంట్ వస్తుంది. నెల కొద్ది అమౌంట్ కట్టుకుంటూ వెళ్ళాలి. ఏజ్ను బట్టి అమౌంట్ ఉంటుంది. 40 ఏళ్ళ లోపు వాళ్ళు ఎవరైనా స్కీమ్లో జాయిన్ కావచ్చు. ఆ స్కీమ్లన్నీ, గవర్నమెంట్ స్కీమ్లన్నీ మీరు యూటిలైజ్ చేసుకోండి. ఏమైనా డౌట్లు ఉంటే కూడా మమ్మల్ని వచ్చి అడిగితే మేము సహాయం చెప్తాము, గైడెన్స్ ఇస్తాము, ఎట్లా చేసుకోవాలని చెప్పేస్తాము. సో ఇది మా విజ్ఞప్తి. ఈరోజు మా కస్టమర్ ఒకరు, కార్తీక అనే కస్టమర్ ఒకరు అనుకోకుండా దురదృష్టవశాత్తు వాళ్ళు డెత్ కావడం జరిగింది. వాళ్ళకు గవర్నమెంట్ తరపు నుంచి 2 లక్షలు ఈరోజు ఇన్సూరెన్స్ అమౌంట్ వచ్చింది. ఇంకో 2 lakhs కూడా వచ్చేది ఉంది. ప్రస్తుతానికి ఆ 2 lakhs కి మనం చెక్ హ్యాండ్ ఓవర్ చేస్తున్నాం వాళ్ళకి. అందుకు ఇక్కడికి అందరం ఈరోజు చిన్న ప్రోగ్రామ్ కండక్ట్ చేసుకున్నాము. వాళ్ళ కుటుంబానికి మా ప్రగాఢ సానుభూతి తెలియజేస్తూ ఈ కష్టకాలంలో ఈ సహాయం మేము అందజేయడానికి కొద్దిగా ఆనందిస్తున్నాం. ఒక 1 page ఫామ్ ఉంటుంది. అందులో మీరు వచ్చేసి మీ పేరు, డేట్ ఆఫ్ బర్త్, అకౌంట్ నంబరు అండ్ నామినీ, ఈ డీటెయిల్స్ ఇస్తే సరిపోతుంది. ఇందులో ఏమంటారు, హెల్త్ ఇష్యూస్ గురించి ఏం అడగరు. జస్ట్ అకౌంట్ ఉండాలి, మీకు బ్యాంక్ లో అకౌంట్ ఉండాలి. ఒక 1 pager ఫామ్ ఉంటుంది. ఒకటి ఇన్సూరెన్స్, జీవన్ జ్యోతి బీమా యోజనకి, సురక్ష బీమా యోజనకి ఇన్సూరెన్స్ ఫామ్ ఉంటుంది. అందులో జస్ట్ 4 డీటెయిల్స్, మీ పేరు, అడ్రస్, ఫోన్ నంబరు, డేట్ ఆఫ్ బర్త్ అండ్ నామినీ నేమ్, వాళ్ళ ఏజ్ ఎంత, ఈ డీటెయిల్స్ ఇస్తే మాత్రం మేము ఇమీడియట్ గా ఎన్రోల్ చేస్తాం. మీకు ఒక పర్సన్ వచ్చేసి ఒక ఎన్రోల్మెంట్ అన్ని బ్యాంకులకు కలిపి, ఏ బ్యాంక్ లో అకౌంట్ ఉన్నా కానీ ఒకటే ఎన్రోల్మెంట్ చేసుకోవడానికి ఉంటుంది. ఆధార్ లింక్ కూడా ఉంటుంది. సో అదొకటి కొద్దిగా జాగ్రత్త చూసుకోండి. క్లెయిమ్ వచ్చేసి మీరు విత్ ఇన్ 30 days మీరు క్లెయిమ్ ఇవ్వాలి. మీరు వచ్చేసి డాక్యుమెంట్స్, డెత్ సర్టిఫికేట్ ఇవ్వాలా, మీరు వచ్చేసి బ్యాంక్ సబ్మిట్ చేయాలి విత్ ఇన్ 30 days. సో మేము వచ్చేసి మేము ఇమీడియట్ గా సబ్మిట్ చేస్తాము. సో అన్ని చెప్పి, ఒకవేళ యాక్సిడెంటల్ డెత్ అయితే పంచనామా, FIR కాపీ ఇవ్వాల్సి ఉంటుంది. నార్మల్ డెత్ అయితే నార్మల్ కోర్స్ ఆఫ్ డెత్ అయితే నార్మల్ ఏమంటారు డెత్ సర్టిఫికేట్ ఇస్తే సరిపోతుంది. సో ఇవల్ల మేము ఇన్సూరెన్స్ కంపెనీకి మేమే బ్యాంకే పంపిస్తుంది. మీరు వచ్చేసి బ్యాంక్ లోనే డాక్యుమెంట్స్ సబ్మిట్ చేయాలి. బ్యాంకే ఇన్సూరెన్స్ కంపెనీకి డాక్యుమెంట్స్ పంపిస్తుంది, మేమే ఫాలో అప్ చేస్తాము. సో విత్ ఇన్ 30 days లో క్లెయిమ్ వచ్చేసి వస్తుంది. ఒకవేళ మీరు ఏదైనా డాక్యుమెంట్స్ ఒకవేళ వాళ్ళు ఏమైనా డాక్యుమెంట్స్ అడిగినా కానీ మేము ఇమీడియట్ గా మీకు ఇంటిమేట్ చేయడం జరుగుతుంది. అమ్మ ఈ డాక్యుమెంట్స్ కావాలి అని చెప్పేసి, సరే ఈ డాక్యుమెంట్స్ కావాలి, ఆ డాక్యుమెంట్స్ చేస్తే ఇమీడియట్ గా మనం క్వెరీ రైజ్ చేస్తాము. ఈ డాక్యుమెంట్స్ పంపించిన విత్ ఇన్ 10 days కి మనకు డాక్యుమెంట్స్ అన్ని కరెక్ట్ పంపించిన 10 days కల్లా మనకు క్లెయిమ్ వచ్చేసింది. సో మీరు వచ్చేసి ఈ స్కీమ్లు అనేది డెఫినెట్లీ మీరు కానీ మీ కుటుంబ సభ్యులు కానీ అందరినీ ఈ స్కీమ్ లో జాయిన్ చేయించండి. మీకు తెలిసిన వాళ్ళు కానీ, మీ ఇంటి పక్కన ఉన్న వాళ్ళు కానీ, మీ నైబర్స్ ని కానీ అందరినీ జాయిన్ చేయించండి. ఇది చాలా మంచి స్కీమ్.
ప్రధానమంత్రి జీవన్ జ్యోతి బీమా యోజన, ప్రధానమంత్రి సురక్ష బీమా యోజన అండ్ అటల్ పెన్షన్ యోజన అనేటివి చాలా మంచి స్కీములు. ఈ స్కీమ్లలో అందరూ మీకు తెలిసిన వాళ్ళందరూ ఎన్రోల్ చేయండి. ఒకవేళ మీ ఇంట్లో ఎవరైనా పని వాళ్ళు ఉంటే వాళ్ళకు కూడా అకౌంట్ లేకుంటే అకౌంట్ ఓపెన్ చేయించి స్కీములు చేపియండి. అది ఎందుకంటే ఫ్యూచర్ లో వాళ్ళ కుటుంబ సభ్యులకి ఏమైనా అనుకోని ఆపద వచ్చినప్పుడు వాళ్ళ కుటుంబ సభ్యులకు ఉపయోగపడుతుంది. ఇది మా వినోద్. థ్యాంక్ ಯು. ನಂದಿನಿ, ನನ್ನ ತಮ್ಮ ಇತ್ತೀಚೆಗೆ 3 months ಆಯ್ತು ಡೆತ್ ಆಗಿ. ಸೊ ಆತರ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಕೆಟ್ಟ ಕ್ಷಣಗಳಿಂದ ನನ್ನ ತಮ್ಮ ಎಕ್ಸ್ಪೈರ್ಡ್ ಆದ್ರು. ಬಟ್ ಅವನು ತುಂಬಾ ಚೆನ್ನಾಗಿ ಓದ್ತಿದ್ದ. ಸೊ ನಮ್ಗೆ ಅದನ್ನ ಮರೆಯಕ್ಕೂ ಆಗ್ತಿಲ್ಲ. ಸೊ ನಮ್ಮಮ್ಮ ಇರೋದೊಬ್ರೆ, ನಮ್ಮ ಅಪ್ಪ ಇಲ್ಲ, ನಾನು. ಆದ್ರಿಂದ ನಮ್ಗೆ ಕ್ಲೈಮ್ ಅನ್ನೋದು ಇದು ಏನು ಅಂತ ಗೊತ್ತಿರ್ಲಿಲ್ಲ. ಸೊ ನಾವು ಬ್ಯಾಂಕ್ ಅಲ್ಲಿ ಬಂದು ವಿಚಾರಣೆ ಮಾಡಿದಾಗ ಒಂದು 20 rupees ಕಟ್ಟಿದಾನೆ ಅಂತ ಗೊತ್ತಾಯ್ತು. ಓನ್ಲಿ 2 years ಏನೋ ಕಟ್ಟಿದ್ರು. ಸೊ ಚೆಕ್ ಮಾಡಿದಾಗ ನಮ್ಮ ಮ್ಯಾನೇಜರು LDM ಸರು ಮತ್ತೆ ಅಂಬಿಕಾ ಮೇಡಮ್ ತುಂಬಾ ಸಪೋರ್ಟ್ ಮಾಡಿದ್ರು ಕ್ಲೈಮ್ಗೋಸ್ಕರ. ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಈ ಸರ್ ನಂದು ಸ್ವಲ್ಪ ಅಕೌಂಟೆನ್ಸ್ ಡಾಕ್ಯುಮೆಂಟ್ ಸ್ವಲ್ಪ ಇರ್ಲಿಲ್ಲ. ಸೊ ಅದನ್ನ ನಾನು ಸಬ್ಮಿಟ್ ಮಾಡೋಷ್ಟಿಗೆ ತುಂಬಾ ಲೇಟ್ ಆಯ್ತು. ಸರ್ ಇವರೆಲ್ಲ ನನಗೆ ತುಂಬಾ ಸಹಕಾರ ಮಾಡಿಕೊಟ್ಟಿದ್ದಾರೆ. ನಾನು ಇವ್ರಿಗೆ ತುಂಬಾ ನನ್ನ ಕಡೆಯಿಂದ, ನಮ್ಮ ಕುಟುಂಬ ಕಡೆಯಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಅಮೌಂಟ್ ಅನ್ನೋದು ನಮ್ಮ ತಾಯಿಗೆ ತುಂಬಾ ಕಷ್ಟ ಕಾಲದಲ್ಲಿ ನನಗೆ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ, ತುಂಬಾ ಸಹಾಯ ಮಾಡಿದ್ದಾರೆ ಸರ್. ಧನ್ಯವಾದಗಳು. ನಾನೇನ್ ಹೇಳ್ತಿದ್ದೀನಿ ಅಂತ, ಇಂಥ ಕ್ಷಣಗಳಲ್ಲಿ ನಾವು 20 rupees ಅನ್ನೋದು ಒಂದು ಸ್ಮಾಲ್ ಅಮೌಂಟ್, ಓಕೆನಾ. ಇದು ನಮ್ಗೆ ನನ್ನ ತಮ್ಮ ಕಟ್ಟಿದಾನೆ ಅಂತ ಕೂಡ ನಮ್ಗೆ ಗೊತ್ತಿರ್ಲಿಲ್ಲ. ಇದು ಇವಾಗ ಅವ್ರಿಗೆ ಹೆಲ್ಪ್ ಆಗಿಲ್ಲ ಅಂತಂದ್ರೇನು, ಇರೋ ಫ್ಯಾಮಿಲಿಗೋಸ್ಕರ ಅದು ಹೆಲ್ಪ್ ಆಯ್ತು. ಸೊ ಅವರು ನಮ್ ತರನೇ ಇದು ಅಮೌಂಟ್ ಬರ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ದೆ. ಒಂದು ಬ್ಯಾಂಕ್ ಅಲ್ಲಿ ಅಮೌಂಟ್ ಹಾಕಿ ಇಕ್ಕಿದ್ರೆ ಸೊ ಪೇರೆಂಟ್ಸ್ಗೆ ಇಲ್ಲ ಇರೋರ್ಗಾದ್ರೂ ಹೆಲ್ಪ್ ಆಗುತ್ತಲ್ಲ. ಸೊ ಅದನ್ನ ಫಾರ್ಮ್ ಅಲ್ಲಿ ಕೊಟ್ಟು ಫಿಲ್ ಮಾಡಿಸ್ಕೊಳ್ಳಿ, ಇದೇ ತರ ಇನ್ಸೂರೆನ್ಸ್ ಅನ್ನ ಇದ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ ನಾನು ಆಡ್ ಮಾಡೋದು ಅಂತಂದ್ರೆ, ಇದನ್ನ ಓನ್ಲಿ ಬ್ರಾಂಚ್ ಅಲ್ಲಿ ನೀವು ಫಾರ್ಮ್ ತುಂಬಿ ನಾಮಿನಿ ಎಲ್ಲ ಬರೆದುಕೊಟ್ಟು ಎನ್ರೋಲ್ ಮಾಡ್ಕೋಬಹುದು. ಇವಾಗ ಹೊಸದಾಗಿ BC ಪಾಯಿಂಟ್ಗಳಲ್ಲಿ ಅಲ್ಲಿ ತಂಬಿಟ್ಟು ನೀವು ಡೈರೆಕ್ಟ್ ಆಗಿ ಎನ್ರೋಲ್ ಮಾಡ್ಕೋಬಹುದು. ಅಕ್ನಾಲೇಜ್ಮೆಂಟ್ ಕೊಡ್ತಾರೆ, ಅದಕ್ಕೆ ಇಲ್ಲಿ ಬಂದ್ರೆ ನಾವು ಬಾಂಡ್ ಕೊಡ್ತೀವಿ. ಇನ್ನ ಒಂದು ಎಕ್ಸ್ಟ್ರಾ ಆಪ್ಷನ್ ಅಂದ್ರೆ ಮೊಬೈಲ್ ಬ್ಯಾಂಕಿಂಗ್ ಇರುತ್ತೆ. ಪ್ರತಿಯೊಂದು ಬ್ಯಾಂಕ್, ಯಾವುದೇ ಬ್ಯಾಂಕ್ ಇರ್ಲಿ, ಕೆನರಾ ಬ್ಯಾಂಕ್ ಇರ್ಲಿ, ಬರೋಡಾ ಇರ್ಲಿ, ಅವ್ರದ್ದೊಂದು ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಇರುತ್ತೆ. ಅದರಲ್ಲಿ ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು PMJJBY SBY ಎನ್ರೋಲ್ಮೆಂಟ್ ಮಾಡ್ಕೋಬಹುದು. ಅಂದ್ರೆ ಕಂಡೀಷನ್ ಇರುತ್ತೆ ಅದರಲ್ಲಿ. ಆಸ್ ಪರ್ ಆಧಾರ್ ನೇಮ್ ಇರಬೇಕು, KYC ಆಗಿರ್ಬೇಕು, ಒಂದೆರಡು ಕಂಡೀಷನ್ ಇರುತ್ತೆ. ಮನೆಯಲ್ಲೇ ಕೂತ್ಕೊಂಡು ಎನ್ರೋಲ್ಮೆಂಟ್ ಮಾಡ್ಕೋಬಹುದು ಅಷ್ಟೇ. ಈಗ ವಿಧಾನಗಳು ಜಾಸ್ತಿ ಇದೆ ಅಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ. ನಾನು ಈ ಬ್ರಾಂಚ್ ಬಂದು 6 ತಿಂಗಳಾಗಿದೆ. ಇವರ ಮುಂಚೆನೆ ಇವರು ಬ್ರದರ್ ಎಕ್ಸ್ಪೈರ್ ಆಗಿದ್ದಾರೆ ಫೆಬ್ರವರಿಯಲ್ಲಿ. ಬಟ್ ಸ್ವಲ್ಪ ಅವರು ಡಾಕ್ಯುಮೆಂಟ್ ಕೊಟ್ಟೋದೆಲ್ಲ ಲೇಟ್ ಆಗಿದೆ. ಒನ್ಸ್ ಕೊಟ್ಟಿದ್ಮೇಲೆ 15 to 30 minutes ಅಲ್ಲಿ ಪ್ರಾಸೆಸ್ ಮಾಡೋಕ್ಕಾಗುತ್ತೆ. ಒನ್ಸ್ ಆಕ್ಸಿಡೆಂಟಲ್ SBY ಮೀನ್ಸ್ ಡೆತ್ ಕ್ಲೈಮು, ಡೆತ್ ಸರ್ಟಿಫಿಕೇಟ್, ಪೊಲೀಸ್ FIR ಕಾಪಿ, ರಿಲೇಟೆಡ್ ಹಾಸ್ಪಿಟಲ್ ರಿಪೋರ್ಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಕೊಟ್ಟಿದ್ಮೇಲೆ 15 to 30 days ಅಲ್ಲಿ ಡಾಕ್ಯುಮೆಂಟ್ಸ್ ಬ್ರಾಂಚ್ ಸಬ್ಮಿಟ್ ಮಾಡಬೇಕು. 30 days ಅಲ್ಲಿ ಆಮೇಲೆ ನಾವು ಒಂದು 10 to 12 days ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಏನೇನು ಕ್ವರೀಸ್ ಬಂದ್ಮೇಲೆ ಕಸ್ಟಮರ್ಗೆ ಆಲ್ರೆಡಿ ನಾನು 2-3 times ಕಾಂಟ್ಯಾಕ್ಟ್ ಮಾಡಿದ್ರಿ, ಈ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ, ಈ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ. ಅದಕ್ಕೆ ಇನ್ಸೂರೆನ್ಸ್ ಕಂಪ್ನಿಲಿ ಒಂದು ಫಾರ್ಮ್ ಇರುತ್ತೆ, ಆ ಫಾರ್ಮ್ಗೋಸ್ಕರ ಅವ್ರಿಗೆ ಇದು ಮಾಡಿದ್ದೀನಿ. ಫೋನ್ ಮಾಡಿ ಹೇಳಿದ್ಮೇಲೆ ಅವ್ರು ಬಂದು ಸೈನ್ ಮಾಡಿದ್ಮೇಲೆ ಒಂದು 4-5 days ಅಲ್ಲಿ ಅದು ಪ್ರಾಸೆಸ್ ಕ್ವರೀಸ್ ಬಂದಿದೆ, ತಿರುಗಿ ಅಪ್ಲೋಡ್ ಮಾಡಿದ್ದೀನಿ. ಆಲ್ರೆಡಿ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ದಾನೆ. ಅವರು ಕಸ್ಟಮರ್ ಜೆನ್ಯೂನ್ ಇಲ್ಲ ಪೇಷನ್ಸ್ ಅಲ್ಲಿ ಅವರು ನೋಡ್ತಾರೆ. ಒಂದು 3-4 ಸಾರಿ ನಾವು ಅಪ್ಲೋಡ್ ಮಾಡಿದ್ವಿ. ಮೇಡಮ್ಗೆ ಲೀಡ್ ಬ್ಯಾಂಕ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ. ಮೇಡಮ್ಗೆ ತಿರ್ಗಿ ಫೈನಲ್ ಅಲ್ಲಿ ಅಪ್ರೂವ್ ಆಗಿ ಜೆನ್ಯೂನ್ ಕೇಸ್ ಇದೆ, ಪಕ್ಕ ಅದೇ ಅಪ್ರೂವ್ ಆಗುತ್ತೆ. ಕಸ್ಟಮರ್ ಯಾರೇನೋ ಎಕ್ಸ್ಪೈರ್ ಆಗಿಲ್ಲ, ಫ್ಯಾಮಿಲಿ ಮೆಂಬರ್ಸ್ ಯಾರು ಬಂದು ಸ್ಟಾಫ್ ಯಾರಿಗೆ ಎಂಕ್ವೈರಿ ಮಾಡಿದ್ರೂ ಅದಕ್ಕೋಸ್ಕರ ಫುಲ್ ಡೀಟೇಲ್ಸ್ ಕೊಡ್ತಾರೆ. ಕೊಟ್ಟಿದ ತಕ್ಷಣ ಒಂದು ಫಾರ್ಮ್ ಕೊಡ್ತೀವಿ, ಅದು ಕ್ಲೈಮ್ ಫಾರ್ಮ್ ಫಿಲ್ ಮಾಡಿ ನಾಮಿನಿ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿ ಕೊಟ್ಟಿದ ಮೇಲೆ ನಾವು 15 to 30 minutes ಅಲ್ಲಿ ಅದು ಪ್ರಾಸೆಸ್ ಮಾಡ್ತೀವಿ. ಇನ್ನೇನು ಡಾಕ್ಯುಮೆಂಟ್ಸ್ ಬೇಕಂದ್ರೆ ಅದು ತಿರ್ಗಾ ಫೋನ್ ಮಾಡಿ ಕೇಳಿ ಪ್ರಾಸೆಸ್ ಮಾಡ್ತೀವಿ. ಅದು ಕ್ಲೈಮ್ 1 to 2 weeks ಅಲ್ಲಿ ಕಸ್ಟಮರ್ ಅಕೌಂಟ್, ನಾಮಿನಿ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ನಮ್ಮ ಹೆಸರು ಹೇಮಂತ್ ಅಂತ. ನಾನು ಇಂಟಿಗ್ರಾ ಮೈಕ್ರೋ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಏರಿಯಾ ಬಿಸ್ನೆಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ನಾವು ಎಲ್ಲ ಒಂದು 4 ಇಂದ 5 ಬ್ಯಾಂಕ್ಸ್ ನೋಡ್ಕೊತೀನಿ.
ಸೊ ಪ್ರತಿಮಾ ಅನ್ನೋರು, ಕಾರ್ತಿಕ್ ಅನ್ನೋರು ನಮ್ಮ ಬ್ರದರು. ಅವರು ಈ ಥರ ಡೆತ್ ಆಗಿದ್ದು ಗೊತ್ತಾಗಿದ್ದ ತಕ್ಷಣ ನಾವು ಬ್ಯಾಂಕಲ್ಲಿ ಅಕೌಂಟ್ ಇದೆ, ಇನ್ಸೂರೆನ್ಸ್ ಮಾಡಿದ್ದಾರೆ ಅಂತ ಚೆಕ್ ಮಾಡಕ್ಕೆ ಬಂದಾಗ ಬ್ಯಾಂಕಲ್ಲಿ ಇನ್ಸೂರೆನ್ಸ್ ಆಗಿದ್ದು ಕನ್ಫರ್ಮ್ ಆಯಿತು. ಸೊ ಅದು ಡಾಕ್ಯುಮೆಂಟ್ಸು ಸ್ವಲ್ಪ ಕೊಡೋದು ನಮ್ಮದು ಲೇಟ್ ಆಯಿತು. ಸ್ವಲ್ಪ ಈಗ ಎಲ್ಲ ಅಮೌಂಟು PMSBY ಕ್ರೆಡಿಟ್ ಆಗಿದೆ, PMJJBY ಅಂಡರ್ ಪ್ರೊಸೆಸಲ್ಲಿದೆ. ಸೊ ನಮಗೆ ಹೆಲ್ಪ್ ಮಾಡಿದಂಥ ನಮ್ಮ ಮ್ಯಾನೇಜರ್ ಸರು, ನಮ್ಮ ಸರು ಮತ್ತು ಅಂಬಿಕಾ ಮೇಡಮು ಮತ್ತು LDM ಸರ್ ಎಲ್ಲರಿಗೂ ಥ್ಯಾಂಕ್ಸು. ಸೊ ನಾನು ಎಲ್ಲರಿಗೂ ಬೇರೆ ಜನಕ್ಕೆ ಏನು ಸಲಹೆ ಕೊಡ್ತೀನಿ ಅಂತ ಹೇಳಿದ್ರೆ, ಯಾರೇ ಡೆತ್ ಆದ್ರೂ ಫಸ್ಟ್ ಅಕೌಂಟ್ಸಲ್ಲಿ PMSBY PMJJBY ಆಗಿದೆಯಲ್ಲ ಅನ್ನೋದು ಫಸ್ಟ್ ಅದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಹಾಗೆ ಡೆತ್ ಆಗಿರೋರು ಏನಾನ ಆಗಿದ್ರೆ ಏನೇನೋ ಕ್ವೇರೀಸ್ ಇದೆಯೋ ಅದನ್ನು ಬ್ಯಾಂಕಲ್ಲಿ ಹೇಳ್ತಾರೆ, ಅದನ್ನೆಲ್ಲ ತಂದುಕೊಡಿ. ಸಪೋಸ್ ನಿಮ್ಗೆ ಎಲ್ಲಾದರೂ ಸಪೋರ್ಟ್ ಸಿಗಲಿಲ್ಲ ಅನ್ನೋದಾದರೆ ಯಾವುದೇ ಬ್ಯಾಂಕ್ ಆಗಿರ್ಬೋದು, ಅಂಬಿಕಾ ಮೇಡಮ್ ಅಂತ ಇರ್ತಾರೆ ಹೇಳ್ತೀನಿ ಮುಳಬಾಗ ತಾಲೂಕಿಗೆ, ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನೇ ಇಶ್ಯೂಸ್ ಇದ್ರೂ ಬೇಗ ಕ್ಲೈಮ್ ಆಗೋ ಥರ ಅವ್ರ ಮೇಡಮ್ ಮುತುವರ್ಜಿ ತಗೊಂಡು ಕೆಲಸ ಮಾಡಿಕೊಡ್ತಾರೆ. ಇಷ್ಟು ಹೇಳ್ತಾ, ಯಾರ್ಯಾರು PMSBY PMJJBY ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ನಿಮ್ಮ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆಯೋ ಅಲ್ಲೋಗಿ PMSBY PMJJBY BCC ಹತ್ರ ಆಗಿರ್ಬೋದು, ಇಲ್ಲಾಂದ್ರೆ ಬ್ಯಾಂಕ್ ಹತ್ರ ಆಗಿರ್ಬೋದು ಹೋಗಿ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.